ಒಂದಷ್ಟು ಪ್ರಕ್ರಿಯೆಗಳು ನಡೆಯಿತು, ವಿಚಾರಣೆ ಕೂಡ ನಡೆಯಿತು. ಈ ಸಂದರ್ಭದಲ್ಲಿ ಎಜಿ ಶಶಿಕಾಂತ್ ಶೆಟ್ಟಿ ಅವರು ಒಂದು ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ. ಇಂಪಾರ್ಟೆಂಟ್ ಅಂತಂದ್ರೆ ನಾವು ಅರ್ಜಿನ ತಿರಸ್ಕಾರ ಮಾಡಿ ಅಂತ ಹೇಳ್ತಾರೆ, ಆದ್ರೆ 2ನೇ ತಾರೀಕು ಅನುಮತಿಯನ್ನು ಕೊಡಬೇಡಿ, ಯಾಕಂದ್ರೆ ಬೇರೆಯವರು ಕೂಡ ಕೇಳಿದ್ದಾರೆ ಅಂತೇಳಿ. ಹಾಗಾಗಿ ಏನಾಗ್ಬೋದು ಈಗ ಮುಂದೆ ಅಂತ. ನಾಗೇಂದ್ರ ಬಾಬು, ಇಲ್ಲಿ RSS ಪಥಸಂಚಲನದ ವಿಚಾರವಾಗಿ ಒಂದಿಷ್ಟು ಹಿನ್ನೆಲೆಯನ್ನ ನೋಡಬೇಕಾಗತ್ತೆ. ನವೆಂಬರ್ 2ಕ್ಕೆ ಡೇಟ್ ಅನ್ನ ನಿಗದಿಪಡಿಸಬೇಕು ಅನ್ನೋದಕ್ಕೆ ಫ್ರೆಶ್ ಅಪ್ಲಿಕೇಶನ್ ಅನ್ನ ಸಲ್ಲಿಸಬೇಕು ಚಿತ್ತಾಪುರದಲ್ಲಿ ಅಂತ ತಿಳಿಸಲಾಗುತ್ತೆ. ಫ್ರೆಶ್ ಅಪ್ಲಿಕೇಶನ್ ಸಲ್ಲಿಸಿದ ಅಭಿಷೇಕ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ರೆ. ಅಭಿಷೇಕ್, ಈಗ ಇವತ್ತು ಕೋರ್ಟ್ ನಲ್ಲಿ ಒಂದಷ್ಟು ಪ್ರಕ್ರಿಯೆಗಳು ನಡೆಯಿತು, ವಿಚಾರಣೆ ಕೂಡ ನಡೆಯಿತು. ಈ ಸಂದರ್ಭದಲ್ಲಿ ಎಜಿ ಶಶಿಕಾಂತ್ ಶೆಟ್ಟಿ ಅವರು ಒಂದು ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ. ಇಂಪಾರ್ಟೆಂಟ್ ಅಂತಂದ್ರೆ ನಾವು ಅರ್ಜಿನ ತಿರಸ್ಕಾರ ಮಾಡಿ ಅಂತ ಹೇಳ್ತಾರೆ, ಆದ್ರೆ 2ನೇ ತಾರೀಕು ಅನುಮತಿಯನ್ನು ಕೊಡಬೇಡಿ, ಯಾಕಂದ್ರೆ ಬೇರೆಯವರು ಕೂಡ ಕೇಳಿದ್ದಾರೆ ಅಂತೇಳಿ. ಹಾಗಾಗಿ ಏನಾಗ್ಬೋದು ಈಗ ಮುಂದೆ ಅಂತ. ನಾಗೇಂದ್ರ ಬಾಬು, ಇಲ್ಲಿ RSS ಪಥಸಂಚಲನದ ವಿಚಾರವಾಗಿ ಒಂದಿಷ್ಟು ಹಿನ್ನೆಲೆಯನ್ನ ನೋಡಬೇಕಾಗತ್ತೆ. ನವೆಂಬರ್ 2ಕ್ಕೆ ಡೇಟ್ ಅನ್ನ ನಿಗದಿಪಡಿಸಬೇಕು ಅನ್ನೋದಕ್ಕೆ ಫ್ರೆಶ್ ಅಪ್ಲಿಕೇಶನ್ ಅನ್ನ ಸಲ್ಲಿಸಬೇಕು ಚಿತ್ತಾಪುರದಲ್ಲಿ ಅಂತ ತಿಳಿಸಲಾಗುತ್ತೆ. ಫ್ರೆಶ್ ಅಪ್ಲಿಕೇಶನ್ ಸಲ್ಲಿಸಿದ ಅಭಿಷೇಕ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ರೆ. ಅಭಿಷೇಕ್, ಈಗ ಇವತ್ತು ಕೋರ್ಟ್ ನಲ್ಲಿ ಒಂದಷ್ಟು ಪ್ರಕ್ರಿಯೆಗಳು ನಡೆಯಿತು, ವಿಚಾರಣೆ ಕೂಡ ನಡೆಯಿತು. ಈ ಸಂದರ್ಭದಲ್ಲಿ ಎಜಿ ಶಶಿಕಾಂತ್ ಶೆಟ್ಟಿ ಅವರು ಒಂದು ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ. ಇಂಪಾರ್ಟೆಂಟ್ ಅಂತಂದ್ರೆ ನಾವು ಅರ್ಜಿನ ತಿರಸ್ಕಾರ ಮಾಡಿ ಅಂತ ಹೇಳ್ತಾರೆ, ಆದ್ರೆ 2ನೇ ತಾರೀಕು ಅನುಮತಿಯನ್ನು ಕೊಡಬೇಡಿ, ಯಾಕಂದ್ರೆ ಬೇರೆಯವರು ಕೂಡ ಕೇಳಿದ್ದಾರೆ ಅಂತೇಳಿ. ಹಾಗಾಗಿ ಏನಾಗ್ಬೋದು ಈಗ ಮುಂದೆ ಅಂತ. ನಾಗೇಂದ್ರ ಬಾಬು, ಇಲ್ಲಿ RSS ಪಥಸಂಚಲನದ ವಿಚಾರವಾಗಿ ಒಂದಿಷ್ಟು ಹಿನ್ನೆಲೆಯನ್ನ ನೋಡಬೇಕಾಗತ್ತೆ. ನವೆಂಬರ್ 2ಕ್ಕೆ ಡೇಟ್ ಅನ್ನ ನಿಗದಿಪಡಿಸಬೇಕು ಅನ್ನೋದಕ್ಕೆ ಫ್ರೆಶ್ ಅಪ್ಲಿಕೇಶನ್ ಅನ್ನ ಸಲ್ಲಿಸಬೇಕು ಚಿತ್ತಾಪುರದಲ್ಲಿ ಅಂತ ತಿಳಿಸಲಾಗುತ್ತೆ. ಫ್ರೆಶ್ ಅಪ್ಲಿಕೇಶನ್ ಸಲ್ಲಿಸಿದ ಅಭಿಷೇಕ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ರೆ. ಅಭಿಷೇಕ್, ಈಗ ಇವತ್ತು ಕೋರ್ಟ್ ನಲ್ಲಿ ಒಂದಷ್ಟು ಪ್ರಕ್ರಿಯೆಗಳು ನಡೆಯಿತು, ವಿಚಾರಣೆ ಕೂಡ ನಡೆಯಿತು. ಈ ಸಂದರ್ಭದಲ್ಲಿ ಎಜಿ ಶಶಿಕಾಂತ್ ಶೆಟ್ಟಿ ಅವರು ಒಂದು ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ. ಇಂಪಾರ್ಟೆಂಟ್ ಅಂತಂದ್ರೆ ನಾವು ಅರ್ಜಿನ ತಿರಸ್ಕಾರ ಮಾಡಿ ಅಂತ ಹೇಳ್ತಾರೆ, ಆದ್ರೆ 2ನೇ ತಾರೀಕು ಅನುಮತಿಯನ್ನು ಕೊಡಬೇಡಿ, ಯಾಕಂದ್ರೆ ಬೇರೆಯವರು ಕೂಡ ಕೇಳಿದ್ದಾರೆ ಅಂತೇಳಿ. ಹಾಗಾಗಿ ಏನಾಗ್ಬೋದು ಈಗ ಮುಂದೆ ಅಂತ. ನಾಗೇಂದ್ರ ಬಾಬು, ಇಲ್ಲಿ RSS ಪಥಸಂಚಲನದ ವಿಚಾರವಾಗಿ ಒಂದಿಷ್ಟು ಹಿನ್ನೆಲೆಯನ್ನ ನೋಡಬೇಕಾಗತ್ತೆ. ನವೆಂಬರ್ 2ಕ್ಕೆ ಡೇಟ್ ಅನ್ನ ನಿಗದಿಪಡಿಸಬೇಕು ಅನ್ನೋದಕ್ಕೆ ಫ್ರೆಶ್ ಅಪ್ಲಿಕೇಶನ್ ಅನ್ನ ಸಲ್ಲಿಸಬೇಕು ಚಿತ್ತಾಪುರದಲ್ಲಿ ಅಂತ ತಿಳಿಸಲಾಗುತ್ತೆ. ಫ್ರೆಶ್ ಅಪ್ಲಿಕೇಶನ್ ಸಲ್ಲಿಸಿದ ಅಭಿಷೇಕ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ರೆ. ಅಭಿಷೇಕ್, ಈಗ ಇವತ್ತು ಕೋರ್ಟ್ ನಲ್ಲಿ ಒಂದಷ್ಟು ಪ್ರಕ್ರಿಯೆಗಳು ನಡೆಯಿತು, ವಿಚಾರಣೆ ಕೂಡ ನಡೆಯಿತು. ಈ ಸಂದರ್ಭದಲ್ಲಿ ಎಜಿ ಶಶಿಕಾಂತ್ ಶೆಟ್ಟಿ ಅವರು ಒಂದು ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ. ಇಂಪಾರ್ಟೆಂಟ್ ಅಂತಂದ್ರೆ ನಾವು ಅರ್ಜಿನ ತಿರಸ್ಕಾರ ಮಾಡಿ ಅಂತ ಹೇಳ್ತಾರೆ, ಆದ್ರೆ 2ನೇ ತಾರೀಕು ಅನುಮತಿಯನ್ನು ಕೊಡಬೇಡಿ, ಯಾಕಂದ್ರೆ ಬೇರೆಯವರು ಕೂಡ ಕೇಳಿದ್ದಾರೆ ಅಂತೇಳಿ. ಹಾಗಾಗಿ ಏನಾಗ್ಬೋದು ಈಗ ಮುಂದೆ ಅಂತ. ನಾಗೇಂದ್ರ ಬಾಬು, ಇಲ್ಲಿ RSS ಪಥಸಂಚಲನದ ವಿಚಾರವಾಗಿ ಒಂದಿಷ್ಟು ಹಿನ್ನೆಲೆಯನ್ನ ನೋಡಬೇಕಾಗತ್ತೆ. ನವೆಂಬರ್ 2ಕ್ಕೆ ಡೇಟ್ ಅನ್ನ ನಿಗದಿಪಡಿಸಬೇಕು ಅನ್ನೋದಕ್ಕೆ ಫ್ರೆಶ್ ಅಪ್ಲಿಕೇಶನ್ ಅನ್ನ ಸಲ್ಲಿಸಬೇಕು ಚಿತ್ತಾಪುರದಲ್ಲಿ ಅಂತ ತಿಳಿಸಲಾಗುತ್ತೆ. ಅಭಿಷೇಕ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ರೆ. ಅಭಿಷೇಕ್, ಈಗ ಇವತ್ತು ಕೋರ್ಟ್ ನಲ್ಲಿ ಒಂದಷ್ಟು ಪ್ರಕ್ರಿಯೆಗಳು ನಡೆಯಿತು, ವಿಚಾರಣೆ ಕೂಡ ನಡೆಯಿತು. ಈ ಸಂದರ್ಭದಲ್ಲಿ ಎಜಿ ಶಶಿಕಾಂತ್ ಶೆಟ್ಟಿ ಅವರು ಒಂದು ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ. ಇಂಪಾರ್ಟೆಂಟ್ ಅಂತಂದ್ರೆ ನಾವು ಅರ್ಜಿನ ತಿರಸ್ಕಾರ ಮಾಡಿ ಅಂತ ಹೇಳ್ತಾರೆ, ಆದ್ರೆ 2ನೇ ತಾರೀಕು ಅನುಮತಿಯನ್ನು ಕೊಡಬೇಡಿ, ಯಾಕಂದ್ರೆ ಬೇರೆಯವರು ಕೂಡ ಕೇಳಿದ್ದಾರೆ ಅಂತೇಳಿ. ಹಾಗಾಗಿ ಏನಾಗ್ಬೋದು ಈಗ ಮುಂದೆ ಅಂತ. ನಾಗೇಂದ್ರ ಬಾಬು, ಇಲ್ಲಿ RSS ಪಥಸಂಚಲನದ ವಿಚಾರವಾಗಿ ಒಂದಿಷ್ಟು ಹಿನ್ನೆಲೆಯನ್ನ ನೋಡಬೇಕಾಗತ್ತೆ. ನವೆಂಬರ್ 2ಕ್ಕೆ ಡೇಟ್ ಅನ್ನ ನಿಗದಿಪಡಿಸಬೇಕು ಅನ್ನೋದಕ್ಕೆ ಫ್ರೆಶ್ ಅಪ್ಲಿಕೇಶನ್ ಅನ್ನ ಸಲ್ಲಿಸಬೇಕು ಚಿತ್ತಾಪುರದಲ್ಲಿ ಅಂತ ತಿಳಿಸಲಾಗುತ್ತೆ. ಫ್ರೆಶ್ ಅಪ್ಲಿಕೇಶನ್ ಸಲ್ಲಿಸಿದ ಅಭಿಷೇಕ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ರೆ. ಅಭಿಷೇಕ್, ಈಗ ಇವತ್ತು ಕೋರ್ಟ್ ನಲ್ಲಿ ಒಂದಷ್ಟು ಪ್ರಕ್ರಿಯೆಗಳು ನಡೆಯಿತು, ವಿಚಾರಣೆ ಕೂಡ ನಡೆಯಿತು. ಈ ಸಂದರ್ಭದಲ್ಲಿ ಎಜಿ ಶಶಿಕಾಂತ್ ಶೆಟ್ಟಿ ಅವರು ಒಂದು ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ. ಇಂಪಾರ್ಟೆಂಟ್ ಅಂತಂದ್ರೆ ನಾವು ಅರ್ಜಿನ ತಿರಸ್ಕಾರ ಮಾಡಿ ಅಂತ ಹೇಳ್ತಾರೆ, ಆದ್ರೆ 2ನೇ ತಾರೀಕು ಅನುಮತಿಯನ್ನು ಕೊಡಬೇಡಿ, ಯಾಕಂದ್ರೆ ಬೇರೆಯವರು ಕೂಡ ಕೇಳಿದ್ದಾರೆ ಅಂತೇಳಿ. ಹಾಗಾಗಿ ಏನಾಗ್ಬೋದು ಈಗ ಮುಂದೆ ಅಂತ.
ನಾಗೇಂದ್ರ ಬಾಬು, ಇಲ್ಲಿ RSS ಪಥಸಂಚಲನದ ವಿಚಾರವಾಗಿ ಒಂದಿಷ್ಟು ಹಿನ್ನೆಲೆಯನ್ನ ನೋಡಬೇಕಾಗತ್ತೆ. ನವೆಂಬರ್ 2ಕ್ಕೆ ಡೇಟ್ ಅನ್ನ ನಿಗದಿಪಡಿಸಬೇಕು ಅನ್ನೋದಕ್ಕೆ ಫ್ರೆಶ್ ಅಪ್ಲಿಕೇಶನ್ ಅನ್ನ ಸಲ್ಲಿಸಬೇಕು ಚಿತ್ತಾಪುರದಲ್ಲಿ ಅಂತ ತಿಳಿಸಲಾಗುತ್ತೆ. ಫ್ರೆಶ್ ಅಪ್ಲಿಕೇಶನ್ ಸಲ್ಲಿಸಿದ ನಂತರ ಅಭಿಷೇಕ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ರೆ. ಅಭಿಷೇಕ್, ಈಗ ಇವತ್ತು ಕೋರ್ಟ್ ನಲ್ಲಿ ಒಂದಷ್ಟು ಪ್ರಕ್ರಿಯೆಗಳು ನಡೆಯಿತು, ವಿಚಾರಣೆ ಕೂಡ ನಡೆಯಿತು. ಈ ಸಂದರ್ಭದಲ್ಲಿ ಎಜಿ ಶಶಿಕರಣ್ ಶೆಟ್ಟಿ ಅವರು ಒಂದು ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ. ಇಂಪಾರ್ಟೆಂಟ್ ಅಂತಂದ್ರೆ ನಾವು ಅರ್ಜಿನ ತಿರಸ್ಕಾರ ಮಾಡಿ ಅಂತ ಹೇಳ್ತಾ ಇಲ್ಲ, ಆದ್ರೆ 2ನೇ ತಾರೀಕು ಅನುಮತಿಯನ್ನು ಕೊಡಬೇಡಿ, ಯಾಕಂದ್ರೆ ಬೇರೆಯವರು ಕೂಡ ಕೇಳಿದ್ದಾರೆ ಅಂತೇಳಿ. ಹಾಗಾಗಿ ಏನಾಗ್ಬೋದು ಈಗ ಮುಂದೆ ಅಂತ? ನಾಗೇಂದ್ರ ಬಾಬು, ಇಲ್ಲಿ RSS ಪಥಸಂಚಲನದ ವಿಚಾರವಾಗಿ ಒಂದಿಷ್ಟು ಹಿನ್ನೆಲೆಯನ್ನ ನೋಡಬೇಕಾಗತ್ತೆ. ನವೆಂಬರ್ 2ಕ್ಕೆ ಡೇಟ್ ಅನ್ನ ನಿಗದಿಪಡಿಸಬೇಕು ಅನ್ನೋದಕ್ಕೆ ಫ್ರೆಶ್ ಅಪ್ಲಿಕೇಶನ್ ಅನ್ನ ಸಲ್ಲಿಸಬೇಕು ಚಿತ್ತಾಪುರದಲ್ಲಿ ಅಂತ ತಿಳಿಸಲಾಗುತ್ತೆ. ಫ್ರೆಶ್ ಅಪ್ಲಿಕೇಶನ್ ಸಲ್ಲಿಸಿದ ನಂತರ ಅಭಿಷೇಕ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ರೆ. ಅಭಿಷೇಕ್, ಈಗ ಇವತ್ತು ಕೋರ್ಟ್ ನಲ್ಲಿ ಒಂದಷ್ಟು ಪ್ರಕ್ರಿಯೆಗಳು ನಡೆಯಿತು, ವಿಚಾರಣೆ ಕೂಡ ನಡೆಯಿತು. ಈ ಸಂದರ್ಭದಲ್ಲಿ ಎಜಿ ಶಶಿಕರಣ್ ಶೆಟ್ಟಿ ಅವರು ಒಂದು ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ. ಇಂಪಾರ್ಟೆಂಟ್ ಅಂತಂದ್ರೆ ನಾವು ಅರ್ಜಿನ ತಿರಸ್ಕಾರ ಮಾಡಿ ಅಂತ ಹೇಳ್ತಾ ಇಲ್ಲ, ಆದ್ರೆ 2ನೇ ತಾರೀಕು ಅನುಮತಿಯನ್ನು ಕೊಡಬೇಡಿ, ಯಾಕಂದ್ರೆ ಬೇರೆಯವರು ಕೂಡ ಕೇಳಿದ್ದಾರೆ ಅಂತೇಳಿ. ಹಾಗಾಗಿ ಏನಾಗ್ಬೋದು ಈಗ ಮುಂದೆ ಅಂತ? ನಾಗೇಂದ್ರ ಬಾಬು, ಇಲ್ಲಿ RSS ಪಥಸಂಚಲನದ ವಿಚಾರವಾಗಿ ಒಂದಿಷ್ಟು ಹಿನ್ನೆಲೆಯನ್ನ ನೋಡಬೇಕಾಗತ್ತೆ. ನವೆಂಬರ್ 2ಕ್ಕೆ ಡೇಟ್ ಅನ್ನ ನಿಗದಿಪಡಿಸಬೇಕು ಅನ್ನೋದಕ್ಕೆ ಫ್ರೆಶ್ ಅಪ್ಲಿಕೇಶನ್ ಅನ್ನ ಸಲ್ಲಿಸಬೇಕು ಚಿತ್ತಾಪುರದಲ್ಲಿ ಅಂತ ತಿಳಿಸಲಾಗುತ್ತೆ. ಫ್ರೆಶ್ ಅಪ್ಲಿಕೇಶನ್ ಸಲ್ಲಿಸಿದ ನಂತರ ಅಭಿಷೇಕ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ರೆ. ಅಭಿಷೇಕ್, ಈಗ ಇವತ್ತು ಕೋರ್ಟ್ ನಲ್ಲಿ ಒಂದಷ್ಟು ಪ್ರಕ್ರಿಯೆಗಳು ನಡೆಯಿತು, ವಿಚಾರಣೆ ಕೂಡ ನಡೆಯಿತು. ಈ ಸಂದರ್ಭದಲ್ಲಿ ಎಜಿ ಶಶಿಕರಣ್ ಶೆಟ್ಟಿ ಅವರು ಒಂದು ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ. ಇಂಪಾರ್ಟೆಂಟ್ ಅಂತಂದ್ರೆ ನಾವು ಅರ್ಜಿನ ತಿರಸ್ಕಾರ ಮಾಡಿ ಅಂತ ಹೇಳ್ತಾ ಇಲ್ಲ, ಆದ್ರೆ 2ನೇ ತಾರೀಕು ಅನುಮತಿಯನ್ನು ಕೊಡಬೇಡಿ, ಯಾಕಂದ್ರೆ ಬೇರೆಯವರು ಕೂಡ ಕೇಳಿದ್ದಾರೆ ಅಂತೇಳಿ. ಹಾಗಾಗಿ ಏನಾಗ್ಬೋದು ಈಗ ಮುಂದೆ ಅಂತ? ನಾಗೇಂದ್ರ ಬಾಬು, ಇಲ್ಲಿ RSS ಪಥಸಂಚಲನದ ವಿಚಾರವಾಗಿ ಒಂದಿಷ್ಟು ಹಿನ್ನೆಲೆಯನ್ನ ನೋಡಬೇಕಾಗತ್ತೆ. ನವೆಂಬರ್ 2ಕ್ಕೆ ಡೇಟ್ ಅನ್ನ ನಿಗದಿಪಡಿಸಬೇಕು ಅನ್ನೋದಕ್ಕೆ ಫ್ರೆಶ್ ಅಪ್ಲಿಕೇಶನ್ ಅನ್ನ ಸಲ್ಲಿಸಬೇಕು ಚಿತ್ತಾಪುರದಲ್ಲಿ ಅಂತ ತಿಳಿಸಲಾಗುತ್ತೆ. ಫ್ರೆಶ್ ಅಪ್ಲಿಕೇಶನ್ ಸಲ್ಲಿಸಿದ ನಂತರ ಅಭಿಷೇಕ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ರೆ. ಅಭಿಷೇಕ್, ಈಗ ಇವತ್ತು ಕೋರ್ಟ್ ನಲ್ಲಿ ಒಂದಷ್ಟು ಪ್ರಕ್ರಿಯೆಗಳು ನಡೆಯಿತು, ವಿಚಾರಣೆ ಕೂಡ ನಡೆಯಿತು. ಈ ಸಂದರ್ಭದಲ್ಲಿ ಎಜಿ ಶಶಿಕರಣ್ ಶೆಟ್ಟಿ ಅವರು ಒಂದು ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ. ಇಂಪಾರ್ಟೆಂಟ್ ಅಂತಂದ್ರೆ ನಾವು ಅರ್ಜಿನ ತಿರಸ್ಕಾರ ಮಾಡಿ ಅಂತ ಹೇಳ್ತಾ ಇಲ್ಲ, ಆದ್ರೆ 2ನೇ ತಾರೀಕು ಅನುಮತಿಯನ್ನು ಕೊಡಬೇಡಿ, ಯಾಕಂದ್ರೆ ಬೇರೆಯವರು ಕೂಡ ಕೇಳಿದ್ದಾರೆ ಅಂತೇಳಿ. ಹಾಗಾಗಿ ಏನಾಗ್ಬೋದು ಈಗ ಮುಂದೆ ಅಂತ? ನಾಗೇಂದ್ರ ಬಾಬು, ಇಲ್ಲಿ RSS ಪಥಸಂಚಲನದ ವಿಚಾರವಾಗಿ ಒಂದಿಷ್ಟು ಹಿನ್ನೆಲೆಯನ್ನ ನೋಡಬೇಕಾಗತ್ತೆ. ನವೆಂಬರ್ 2ಕ್ಕೆ ಡೇಟ್ ಅನ್ನ ನಿಗದಿಪಡಿಸಬೇಕು ಅನ್ನೋದಕ್ಕೆ ಫ್ರೆಶ್ ಅಪ್ಲಿಕೇಶನ್ ಅನ್ನ ಸಲ್ಲಿಸಬೇಕು ಚಿತ್ತಾಪುರದಲ್ಲಿ ಅಂತ ತಿಳಿಸಲಾಗುತ್ತೆ. ಫ್ರೆಶ್ ಅಪ್ಲಿಕೇಶನ್ ಸಲ್ಲಿಸಿದ